27ನೇ ಕಾರ್ಗಿಲ್ ವಿಜಯೋತ್ಸವ ಹುತಾತ್ಮ ಮಹಾಂತೇಶ ಮೆಟ್ಟಾಲ್ ಅವರಿಗೆ ಮಾಜಿ ಸೈನಿಕರಿಂದ ಗೌರವ ನಮನ. ಬೆಳಗಾವಿ ಜಿಲ್ಲೆಯ ಚನ್ನಪಟ್ಟಣ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ಶ್ರೀ ಮಲಪ್ರಭಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 27ನೇ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಗಾಂಧಿ ಸ್ಮಾರಕದ ಹುತಾತ್ಮ ಮಹಾಂತೇಶ ಮೆಟ್ಟಾಲ್ ಅವರ ಪುಣ್ಯ ಸ್ಮರಣೆಯನ್ನು ಆಚರಿಸಿ ಭಾವಪೂರ್ಣ ಗೌರವ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ವೀರ ಯೋಧರ ತ್ಯಾಗವನ್ನು ಸ್ಮರಿಸಲಾಯಿತು. ದೇಶದ ಭದ್ರತೆಗಾಗಿ ಸೇವೆ ಸಲ್ಲಿಸಿದ ಯೋಧರ ಶೌರ್ಯ, ತ್ಯಾಗ ಮತ್ತು ರಾಷ್ಟ್ರಭಕ್ತಿಯು ಇಂದಿನ ಯುವಜನತೆಗೆ ಸದಾ ಆದರ್ಶವಾಗಿರಬೇಕು ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಶ್ರೀ ಮಲಪ್ರಭಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಈರಪ್ಪ ವಣ್ಣೂರ್, ಉಪಾಧ್ಯಕ್ಷ ಸುರೇಶ್ ವಿ ಕೊರ್ವಿನಕೊಪ್ಪ, ಖಜಾಂಚಿ ಮುನೇಶ್ ಬಡಿಗೇರ್, ಕಾರ್ಯದರ್ಶಿ ಪ್ರಕಾಶ್ ಸಿಟಿಹಳ್ಳಿ, ಗೌರವಾಧ್ಯಕ್ಷ ಬಸಪ್ಪ ಬೆನಕಟ್ಟಿ ಮತ್ತು ಮಾಜಿ ಸೈನಿಕರಾದ ಸಿದ್ದಪ್ಪ ಬೆಡಗೇರಿ ಸೇರಿದಂತೆ ಸಂಘದ ಮಾಜಿ ಸೈನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಸುನಿಲ್ ಎಂಎಸ್ ಅವರು ಭಾಗವಹಿಸಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಯೋಧರ ಸೇವೆ ಎಂದಿಗೂ ಮರೆಯಲಾಗದು ಎಂದು ಹೇಳಿ ಅವರ ಸ್ಮರಣೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರು, ಗಣ್ಯರು ಹಾಗೂ ಸಾರ್ವಜನಿಕರು ಹುತಾತ್ಮ ಮಹಾಂತೇಶ ಮೆಟ್ಟಾಲ್ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಅರ್ಪಿಸಿದರು. ರಾಷ್ಟ್ರಭಕ್ತಿ ಮತ್ತು ವೀರ ಯೋಧರ ತ್ಯಾಗವನ್ನು ಸ್ಮರಿಸುವ ಮೂಲಕ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ, ಹುಬ್ಬಳ್ಳಿ, ಪ್ರಶಾಪವರ್ ಟಿವಿ, ಕಿತ್ತೂರು. ಇವತ್ತು 27ನೇ ಕಾರ್ಗಿಲ್ ವಿಜಯೋತ್ಸವವನ್ನು ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಮಾಜಿ ಸೈನಿಕರ ಸಂಘ, ಮಲಪ್ರಭಾ ಮಾಜಿ ಸೈನಿಕರ ಸಂಘ ಎಂಕೆ ಹುಬ್ಬಳ್ಳಿ, ಕ್ಷೇಮಾಭಿವೃದ್ಧಿ ಸಂಘ ಎಂಕೆ ಹುಬ್ಬಳ್ಳಿ, ನಾವು ಆಚರಿಸ್ತಾ ಇದ್ದೇವೆ. ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲಿಕ್ಕೆ ಕಾರಣ ಏನಂದರೆ, ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂಥ ವೀರ ಯೋಧರನ್ನು ನೆನೆಯುವಂತಹ ದಿನ ಇವತ್ತು. ಅವರು ಕಷ್ಟಪಟ್ಟು ಆ ತೊಲಲಿಂಗ್ ಪೋಸ್ಟ್ ಆಗಲಿ, ಕಾರ್ಗಿಲಲ್ಲಿ ಯುದ್ಧವನ್ನು ಮಾಡಿದ್ದಾರೆ. ನಮ್ಮ ಭಾರತದ ವೀರ ಸೇನಾನಿಗಳು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿದ್ದಾರೆ. ನಾವು ಇವತ್ತು ಈ ಒಂದು ದಿನವನ್ನು ಆಚರಿಸ್ತಾ ಇದ್ದೇವೆ ಮತ್ತು ಅವರ ಕುಟುಂಬದವರಿಗೆ ದೇವರು ಆಯುರ ಆರೋಗ್ಯ, ಸುಖ ಶಾಂತಿ, ನೆಮ್ಮದಿ ಕೊಡಲಿ ಅಂತ ಹೇಳಿ ನಮ್ಮ ಎಲ್ಲ ವೀರ ಯೋಧರು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಸರ್, ವೀರ ಯೋಧರಿಗೆ, ಕುಟುಂಬಸ್ಥರಿಗೆ ಸರ್ಕಾರ ಮತ್ತು ಗುರುತಿಸಿ ಏನಾರು ಸನ್ಮಾನ ಮಾಡುವಂಥ ಕಾರ್ಯಕ್ರಮ, ಪ್ರಶಸ್ತಿಯನ್ನು ಕೊಡೋದು ಕಾರ್ಯಕ್ರಮ ಏನಾದ್ರು ಮಾಡ್ತಾ ಇದ್ದಾರೆ? ವೀರ ಯೋಧರಿಗೆ ಕಾರ್ಗಿಲ್ನಲ್ಲಿ ಅವರು ಮರಣ ಹೊಂದಿದಂತಹ ವೀರ ಯೋಧರಿಗೆ ಸರ್ಕಾರವು ಅವರನ್ನು ಗುರುತಿಸಿ ಅವರಿಗೆ ಅವರ ಪರಿವಾರದವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ ಸರ್ಕಾರಕ್ಕೆ. ಆದರೆ ರಾಜ್ಯದಂತ ಇವತ್ತು ಎಲ್ಲ ಕರ್ನಾಟಕದಲ್ಲಿ ವೀರ ಯೋಧರ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನಾವು ಈರಣ್ಣ ವಣ್ಣೂರು, ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಎಂಕೆ ಹುಬ್ಬಳ್ಳಿ ಅಧ್ಯಕ್ಷರು. ಹುತಾತ್ಮದ ದಿನಾಚರಣೆ ಅಂಗವಾಗಿ ನಾವು ಈಗ ನಮ್ಮ ಸನ್ಮಾನ್ಯ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಸುನಿಲ್ ಎಂಎಸ್ ಸರ್ ಅವರು ಅವರ ಒಂದು ಅನುಭವವನ್ನು ಹಾಗೂ ನಾನು ಇನ್ನಿತರ ಇಲ್ಲಿ ನಮ್ಮ ಹಿರಿಯರೈತಲ್ಲ ಮಾಜಿ ಸೈನಿಕರು ಆದಂಥ ಘಟನೆಗಳನ್ನು ವಿವರಿಸಿದರೆ ನನಗೆ ಒಂಥರ ಮೈಯಲ್ಲಿ ರೋಮಾಂಚನ ಕೊಡ್ತೀವಿ. ಕಾರಣ ಇಷ್ಟೇ, ನಾವಿವತ್ತು ನಮ್ಮ ಮನೆಯಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ ಅಂದರೆ ನಮ್ಮ ಸೈನಿಕರ ಕಾರಣ. ಈ ಸೈನಿಕರ ಒಂದು ಬಲ, ಅದು ಶಕ್ತಿ ನಮಗೆ ಕಾಪಾಡುವಂಥ ತಮ್ಮ ಹೆಂಡತಿ, ಮನೆ, ಮಕ್ಕಳನ್ನ, ಮಠಗಳನ್ನು ಭೇಟಿಕಾಸಿ ಬರ್ತೈತಲ್ಲ, ನಮಗೋಸ್ಕರ ಲೆದಾರ ಅಂದ್ರೆ ಐತಲ್ಲ, ನಾವು ಅವರಿಗೆ ಎಷ್ಟು ಸ್ಮರಣೆ ಮಾಡಿದರೂ ಕಮ್ಮಿ ಅಂತ ಹೇಳಿ ಕೆಲಸ. ನಾವು ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಒಬ್ಬ ಆರ್ಮಿ ಆಫೀಸರ್ ಆಗಿ ಒಬ್ಬ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಇಲ್ಲಿ ಬಂದಂಥ ಆ ಭಾರತೀಯ ತಾಯಿಯ ಸೇವೆ ಜೊತೆಗೆ ಈ ಕನ್ನಡ ತಾಯಿಯವನ್ನು ಸೇವೆಯನ್ನು ಮಾಡ್ಬೇಕಂತ ಇವತ್ತು ಒಂದು ಹಠ ತೊಟ್ಟಿಕಾಸತ್ತಲ್ಲ. ಇವತ್ತು ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ 2012-13 ಸ್ಥಾಪನೆಗೊಂಡಿದೆ. ಎಲ್ಲ ಇಡೀ ಕರ್ನಾಟಕದ 28 ಜಿಲ್ಲೆಗಳ ಮೂಲೆಗಳಲ್ಲಿ ಇವತ್ತು ನಮ್ಮ ಸಂಘಟನೆ ಇದೆ. ನಮ್ಮ ಮಾಜಿ ಸೈನಿಕರಾದಂಥ ಸಂಸ್ಥಾಪಕ ಅಧ್ಯಕ್ಷರ ಜೊತೆಗೆ ಇವತ್ತು ಇಲ್ಲೆಲ್ಲ ಕೂಡಿದಂಥ ನನ್ನ ಮಾಜಿ ಸೈನಿಕರಿಗೆ ನಾನು ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಲ್ಲಿ ನೀವು ಬಂದು ಭಾರತ ತಾಯಿ ಸೇವೆಗೈದಿದ್ದೀರಿ. ಅದರ ಜೊತೆಗೆ ನೀವು ಇವಾಗ ಕನ್ನಡ ಅಂಬೆಯ ಸೇವೆಗೈಬೇಕಂತ ಕೇಳ್ಕೊಂಡು ನಮ್ಮ ಸಂಘಟನೆಗೆ ಎಲ್ಲರೂ ಜಾಯ್ನ್ ಆಗಿರಂತ ಹೇಳ್ಕಾಸ್ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು. ಸರ್, ರಕ್ಷಣಾ ವೇದಿಕೆ ತಾವು ಕೂಡ ಏನಿದ್ದಾರೆ ಅದರಲ್ಲಿ? ನಾನು ಸ್ಟೇಟ್ ಉಪಾಧ್ಯಕ್ಷ, ರಾಜ್ಯ ಉಪಾಧ್ಯಕ್ಷದನ್ರ ನಾನು. ಓಕೆ. ಶಬೀರ್ ಕುದ್ರಿ ಅಂತ. ನಾವು ಕನ್ನಡ ತಾಯಿ ಎಲ್ಲ ಹೆಮ್ಮೆ ಪುತ್ರರು. ನಾವು ಏನೇ ಇದ್ರು ಕನ್ನಡಿಗರು. ನಮ್ಮ
ನಮ್ಮ ಧರ್ಮ ನಾವು ಹುಟ್ಟಿದ್ದು ಮೂಲ ಇರ್ಬೋದು, ಆಚಾರ ವಿಚಾರಗಳು ಏನಿದ್ರು ನಮ್ಮ ಮನೆ ಒಳಗಡೆ ಇರಬೇಕು. ವಚ್ಚಲ್ ದಾಟಿ ನಾವು ಬಂದ್ರೈತಲ್ಲ, ನಾನು ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳುವಂಥ ಒಂದು ಸ್ಥೈರ್ಯವನ್ನು ನಾವು ಇಟ್ಕೋಬೇಕಂತೀವಿ ಅಂತ ಹೇಳ್ತೀವಿ. ನಮ್ಮ ಅಧ್ಯಕ್ಷರು ನಮ್ಮ ಕಲಿಸಿದ ಪಾಠದಲ್ಲಿ ಏನೈತಂದ್ರೆ ನಮ್ಮ ಕರ್ನಾಟಕದ ನೆಲ ಜಲ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಇದೆ. ಬರೀ ನಮ್ಮ ಮನೆ ಮಠ ಕಾಪಾಡ್ಕೊಳ್ಳೋದು ಈಗ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ನನ್ನ ತಾಯ್ನಾಡಿನ ಸಮಸ್ಯೆಗಳಿಗೆ ನಾವು ಸ್ಪಂದನೆ ಕೊಟ್ಟೈತಲ್ಲ, ನಮ್ಮ ಕನ್ನಡ ತಾಯಿಯ ಒಂದು ಭುವನೇಶ್ವರ ತಾಯಿಯನ್ನು ಐತಲ್ಲ ನಾವು ಸ್ಮರಿಸುತ್ತಾ, ನಮ್ಮ ಎಲ್ಲ ಕನ್ನಡ ಮನಸ್ಸುಗಳನ್ನು ಐತಲ್ಲ ನಾವು ಇವತ್ತೈತಲ್ಲ ನಾವು ಸ್ಮರಿಸುತ್ತಾ ಎಲ್ಲರೂ ಬರ್ರಿ ಅಂತ ಹೇಳ್ತಾ ನಮ್ಮ ಸಂಘಟನೆ ಕಾಯನಾಗ್ರಂತ ನಿಮ್ಮನ್ನು ಕೇಳ್ಕೊತೇನೆ.